ಬನ್ನಿ ಸಿಂಪಲ್ಲಾಗಿ ರವೆ ಇಡ್ಲಿ ಮಾಡೋಣ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಅದಕ್ಕೆ 1/2 ಟೀ ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದ ನಂತರ 1 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗೋ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಹಸಿಮೆಣಸಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಕರಿಬೇವನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಈಗ ಇಲ್ಲಿ 300 ಗ್ರಾಮ್ಸ್ ರವೆ ತೊಗೊಂಡಿದ್ದೀನಿ. ಮಾಮೂಲಿ ಉಪ್ಪಿಟ್ಟಿಗೆ ಯೂಸ್ ಮಾಡುವಂತಹ ಮೀಡಿಯಮ್ ರವೆಯನ್ನು ತೊಗೊಂಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗ್ನಲ್ಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ, ಬಟ್ ಅದು ಚೆನ್ನಾಗಿ ಫ್ರೈ ಆದಾಗ ಈ ರೀತಿ ಈಸಿಯಾಗಿ ಫ್ರೈ ಮಾಡ್ಕೋಬೋದು. ಈಗ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಮುಷ್ಟಿ ಆಗೋಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ರವೆ ಮೆಷರ್ ಮಾಡಿದಂತಹ ಕಪ್ನಲ್ಲಿ 1 ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿದ್ದೀನಿ. 2 ಚಿಟಿಕೆ ಸೋಡಾ ಹಾಕಿದ್ದೀನಿ. ಹಾಗೆ ಒಂದು 1/2 ಟೀ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕೋದ್ರಿಂದ ನಮಗೆ ರವೆ ಇಡ್ಲಿ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಈಗ ಇದನ್ನು ಒಂದು 15 ಮಿನಿಟ್ಸ್ ಆದ್ರೂ ನೆನೆಯಲಿಕ್ಕೆ ಬಿಡಬೇಕು. 15 to 30 ಮಿನಿಟ್ಸ್ ಆದರೂ ಬಿಡ್ಬೋದು. ನಾನಿಲ್ಲಿ 15 ಮಿನಿಟ್ಸ್ ನೆನೆಯಲಿಕ್ಕೆ ಬಿಟ್ಟಿದೆ. ಚೆನ್ನಾಗಿ ನೆಂದಿದೆ. ನಮ್ಮ ರವೆ ಇಡ್ಲಿಗೆ ಬೇಕಾಗಿರುವ ಹಿಟ್ಟು ರೆಡಿಯಾಗಿದೆ. ನೋಡಿ, ಹಾಕಿರುವಂತಹ ಮೊಸರು ನೀರೆಲ್ಲ ಇದು ರವೆ ಹೀರ್ಕೊಂಡಿದೆ. ಈಗ ಮತ್ತೆ 1 ಕಪ್ ನೀರನ್ನು ಹಾಕಿ ಇದನ್ನು ಒಂದು ಇಡ್ಲಿ ಬ್ಯಾಟರ್ನ ಅದಕ್ಕೆ ತರಬೇಕು. ರವೆ ಇಡ್ಲಿಗೆ ಬೇಕಾಗಿರುವ ಬ್ಯಾಟರ್ ರೆಡಿಯಾಗಿದೆ. ಈಗ ಒಂದು ಇಡ್ಲಿ ಮಾಡುವಂತಹ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ತಟ್ಟೆ ಮೇಲೆ ಬಟ್ಟೆ ಹಾಕಿದ್ದೀನಿ. ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಗೋಡಂಬಿಯನ್ನು ನಾನು ಇಲ್ಲಿ ಒಂದೊಂದಾಗಿ ಇಡ್ತಾ ಇದ್ದೀನಿ. ಹಾಗೆ ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಟಿರುವಂತಹ ಕ್ಯಾರೆಟ್ ತುರಿಯನ್ನು ಕೂಡ ಹಾಕಿದ್ದೀನಿ. ಇದೆಲ್ಲವೂ ಕೂಡ ಅಲಂಕಾರಕ್ಕಾಗಿ ಮಾಡುವಂಥದ್ದು. ಈಗ ನಾನು ಎಲ್ಲ ಪ್ಲೇಟ್ಗಳಿಗೂ ರವೆ ಇಡ್ಲಿ ಬ್ಯಾಟರನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು 15 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಈಗ 15 ನಿಮಿಷ ಆಗಿದೆ. ನೋಡಿ, ನಮ್ಮ ರುಚಿಯಾದಂತಹ ಆರೋಗ್ಯಯುತವಾದಂತಹ ಬ್ರೇಕ್ಫಾಸ್ಟ್ ರವೆ ಇಡ್ಲಿ ರೆಡಿಯಾಗಿದೆ. ರವೆ ಇಡ್ಲಿ ಬ್ಯಾಟರ್ಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಾಡಿದ್ರೆ ಅದು ಕೂಡ ಕಲರ್ಫುಲ್ಲಾಗಿ ಇರುತ್ತೆ. ನಾನು ಇಲ್ಲಿ ಬರೀ ವೈಟ್ ಕಲರಲ್ಲಿ ನಾನು ರವೆ ಇಡ್ಲಿನ ಮಾಡಿದ್ದೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತ ಅಂದರೆ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಚಟ್ನಿ ಜೊತೆಗೆ ಮತ್ತು ಸಾಗು ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.